ಭಾಷಣ ಓದದೆ ಹೊರಡ್ತಾ ಇದ್ದ ರಾಜ್ಯಪಾಲರಿಗೆ ಹರಿಪ್ರಸಾದ್ ಅಡ್ಡಿಪಡಿಸ್ತಾರೆ. ರಾಜ್ಯಪಾಲರಿಗೆ ಅಡ್ಡ ನಿಂತು ಆಕ್ಷೇಪ ವ್ಯಕ್ತಪಡಿಸಿದ ಹರಿಪ್ರಸಾದ್ ರಾಜ್ಯಪಾಲರ ಮುತ್ತಿಗೆ ಹಾಕೋದಕ್ಕೆ ಮುಂದಾದ್ರು ಬಿಕೆ ಹರಿಪ್ರಸಾದ್. ಎಂಎಲ್ಸಿ ರವಿ, ಕೋನರೆಡ್ಡಿ, ಶರತ್ ಬಚ್ಚೇಗೌಡ ಅಡ್ಡಿಪಡಿಸಿದ್ರು. ಈ ವೇಳೆ ಗವರ್ನರ್ ಗೆಹ್ಲೋಟ್ ರಕ್ಷಣೆಗೆ ಮಾರ್ಷಲ್ಸ್ಗಳು ಬರ್ತಾರೆ. ಹರಿಪ್ರಸಾದ್ರನ್ನ ಎಳೆದು ಪಕ್ಕಕ್ಕೆ ಕಳಿಸ್ತಾರೆ ಮಾರ್ಷಲ್ಗಳು. ದೃಶ್ಯದಲ್ಲಿ ನೋಡಿ ನೀವು, ಬಹಳ ಕ್ಲಿಯರ್ ಆದಂತ ದೃಶ್ಯ ಇದೆ. ರಾಜ್ಯಪಾಲರು ಹೊರ ನಡೀತಾ ಇದ್ದಾರೆ, ಅವರ ಫೇಸ್ ಟು ಫೇಸ್ ನಿಂತಿದ್ದಾರೆ ಹರಿಪ್ರಸಾದ್. ಅಡ್ಡಿಪಡಿಸಿದ್ರು ರಾಜ್ಯಪಾಲರು ಅಲ್ಲಿಂದ ತೆರಳೋದಕ್ಕೆ, ನೀವು ಭಾಷಣ ಓದ್ಲೇಬೇಕು ಅಂತ. ಹರಿಪ್ರಸಾದ್ರನ್ನ ಎಳೆದು ಪಕ್ಕಕ್ಕೆ ಕಳಿಸ್ತಾರೆ ಮಾರ್ಷಲ್ಗಳು. ರಾಜ್ಯಪಾಲರನ್ನ ಮಾರ್ಷಲ್ಸ್ಗಳು ಪೂರ್ತಿ ಕವರ್ ಮಾಡಿದ್ದಾರೆ. ಭಾಷಣವನ್ನ ಓದದೆ, ಸರ್ಕಾರ ಕೊಟ್ಟಂತಹ ಭಾಷಣವನ್ನ ಓದದೆ ರಾಜ್ಯಪಾಲರು ಅಧಿವೇಶನದಿಂದ ಹೊರ ನಡೆಯುವಾಗ ಬಹಳ ದೊಡ್ಡ ಹೈಡ್ರಾಮಾ ನಡೀತು. ಅಧಿವೇಶನ ಆರಂಭದ ಕ್ಷಣದಿಂದ ಕೊನೆ ತನಕವೂ ಹೈಡ್ರಾಮಾ ನಡೆಯುತ್ತೆ. ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವೆ ಅನೇಕ ವಿಷಯಕ್ಕೆ ತಿಕ್ಕಾಟಗಳಾಗತ್ತೆ. ಅಹೋರಾತ್ರಿ ಪ್ರತಿಭಟನೆ ಆಗಿದ್ದನ್ನು ನಾವು ನೋಡಿದ್ದೀವಿ. ಆದ್ರೆ ಇದು ಕರ್ನಾಟಕದ ಇತಿಹಾಸದಲ್ಲೇ ಮೊದಲಿದು. ರಾಜ್ಯಪಾಲರು ಮತ್ತು ಸರ್ಕಾರದ ನಡುವಿನ ತಿಕ್ಕಾಟ, ಕೆಲವು ಯೋಜನೆಗಳು, ಅದಕ್ಕೆ ಅಂಕಿತ ಹಾಕುವಂತಹ ವಿಷಯದಲ್ಲಿ ಇಬ್ಬರ ನಡುವೆ ತಿಕ್ಕಾಟ ಇರೋದು ಗೊತ್ತಿದೆ. ಆದ್ರೆ ಅಧಿವೇಶನದಲ್ಲಿ ಭಾಷಣ ಮಾಡೋ ವಿಚಾರಕ್ಕೆ ನಿನ್ನೆಯಿಂದ ಇತ್ತಲ್ಲ ಜಟಾಪಟಿ, ಇವತ್ತು ಮತ್ತೊಂದು ಹಂತ ತಲುಪ್ತದೆ. ರಾಜ್ಯಪಾಲರ ನಿರ್ಗಮನದ ಸಮಯದಲ್ಲಿ ತಳ್ಳಾಟ, ನೂಕಾಟ. ಗವರ್ನರ್ ತೆರಳುವಾಗ ಎಂಎಲ್ಸಿ ಹರಿಪ್ರಸಾದ್ ಅಡ್ಡಿಪಡಿಸ್ತಾರೆ. ಗಲಾಟೆ ವೇಳೆ ನನ್ನ ಬಟ್ಟೆ ಹರಿದಿದ್ದಾರೆ ಅಂತ ಹರಿಪ್ರಸಾದ್ ಹೇಳ್ತಿದ್ದಾರೆ. ಬಿಜೆಪಿಯವರು ನನ್ನ ಬಟ್ಟೆ ಹರಿದಿದ್ದಾರೆ ಅಂತ ಹರಿಪ್ರಸಾದ್ ಹೇಳಿದ್ದಾರೆ. ರಾಜ್ಯಪಾಲರ ನಿರ್ಗಮನದ ವೇಳೆ ತಳ್ಳಾಟಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ರಾಜ್ಯಪಾಲ ಗೆಹ್ಲೋಟ್ ನಡೆಯನ್ನ ಬಿಕೆ ಹರಿಪ್ರಸಾದ್ ಖಂಡಿಸಿದ್ರು. ರಾಜ್ಯಪಾಲರ ನಡೆಯನ್ನ ಬಿಕೆ ಹರಿಪ್ರಸಾದ್ ಖಂಡಿಸಿದ್ರು. ಬಿಕೆ ಹರಿಪ್ರಸಾದ್ ನಡ್ಕೊಂಡಂತಹ ರೀತಿಯನ್ನ ಬಿಜೆಪಿ ಖಂಡಿಸ್ತಾ ಇದೆ. ಬಿಜೆಪಿ ಅವರೇ ನನ್ನ ಬಟ್ಟೆ ಹರಿದ್ರು ಅಂತ ಹರಿಪ್ರಸಾದ್ ಅವರು ಆರೋಪ ಮಾಡ್ತಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ. ರಾಜ್ಯಪಾಲರು ಸ್ವತಃ RSS, ಮೋಹನ್ ಭಾಗವತ್, ನರೇಂದ್ರ ಮೋದಿ, ಅಮಿತ್ ಶಾ ಅವರ ನಿರ್ದೇಶನದ ಮೇಲೆ ಕರ್ನಾಟಕ ರಾಜ್ಯಕ್ಕೆ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆರ್ಟಿಕಲ್ 176 ಅದರಲ್ಲಿ 1ರಲ್ಲಿ ಪ್ರಕಾರ ರಾಜ್ಯಪಾಲರು ರಾಜ್ಯದ ವಿಧಾನಮಂಡಲದ ವರ್ಷದ ಮೊದಲ ಅಧಿವೇಶನದಲ್ಲಿ ರಾಜ್ಯಪಾಲರು ವಿಶೇಷ ಭಾಷಣ, ಸ್ಪೆಷಲ್ ಅಡ್ರೆಸ್ ಮಾಡಬೇಕೆಂದು ಕಡ್ಡಾಯಗೊಳಿಸುತ್ತದೆ. ಯಾವುದೇ ಕಾರಣಕ್ಕೆ ರಾಜ್ಯಪಾಲರು ಭಾಷಣ ಓದದೇ ಇರೋಕ್ಕಾಗೋದಿಲ್ಲ. ಇದು ಸಂಪೂರ್ಣವಾಗಿ ಅನ್ಕಾನ್ಸ್ಟಿಟ್ಯೂಷನಲ್, ಅಸಂವಿಧಾನಿಕವಾಗಿರ್ತಕ್ಕಂಥ ನಡೆ. ಇದು ಕರ್ನಾಟಕ ರಾಜ್ಯದ ಪ್ರಗತಿಗೆ, ಕರ್ನಾಟಕ ರಾಜ್ಯದ ಹೆಸರಿಗೆ ಮಸಿ ಬೆಳೀತಕ್ಕಂಥ ಕೆಲಸ ರಾಜ್ಯಪಾಲರು ಮಾಡಿದ್ದಾರೆ. ಇವೆಲ್ಲಕ್ಕೂ ಸಹ ರಾಜ್ಯಪಾಲರ ಸ್ಥಾನಮಾನವನ್ನು ದುರ್ಬಲಗೊಳಿಸ್ತಕ್ಕಂಥ ಹುನ್ನಾರ ಏನು ಭಾರತೀಯ ಜನತಾ ಪಾರ್ಟಿಯವರು ಸಂವಿಧಾನದಲ್ಲಿ ನಂಬಿಕೆ ಇಲ್ಲ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಮತ್ತು ಇರತಕ್ಕಂಥ ವ್ಯವಸ್ಥೆಯನ್ನು ದುರ್ಬಲಗೊಳಿಸ್ತಕ್ಕಂಥ ಬುಡಮೇಲು ಮಾಡತಕ್ಕಂಥ ಪ್ರಯತ್ನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ರಾಜ್ಯಪಾಲರು ತೋರಿಸಿದ್ದಾರೆ. ಇದು ಖಂಡನೀಯ, ನಾವೆಲ್ಲರೂ ಸಹ ಖಂಡನೆ. ಮತ್ತು ಕೌಲನ್ ಶಕ್ತರಲ್ಲಿ ತಾವು ನೋಡಿದಾಗ ಆರ್ಟಿಕಲ್ 176 ಇದರ 1ರಲ್ಲಿ ಬಾರ್ 1ನಲ್ಲಿ ನಾವು ವಿಧಾನಮಂಡಲ ಮತ್ತು ವಿಧಾನ ಪರಿಷತ್ನಲ್ಲಿ ರಾಜ್ಯಪಾಲರ ವಿರುದ್ಧ ನಿರ್ಣಯನ ಮಂಡಿಸ್ಲಿಕ್ಕೂ ಕೂಡ ಅವಕಾಶಗಳಿದೆ. ನಿರ್ಣಯವನ್ನು ಸಹ ನಾವು ಮಂಡಿಸ್ತೀವಿ ಅಂತೇಳಿ ನಮ್ಗೆ ನಂಬಿಕೆ ಇದೆ. ಅಲ್ಲ, ಅವ್ರ ಎದುರುಗಡೆ ನಾನು ಹೇಳಲೇಬೇಕಾಯ್ತಲ್ಲ, ಕರ್ನಾಟಕ ರಾಜ್ಯದಲ್ಲಿ ಈ ಥರ ಅಸಂವಿಧಾನಿಕವಾದ ಕಾರ್ಯತತ್ವಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಈ ಕರ್ನಾಟಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.